ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇಂಡಿಯಾ ಇವತ್ತು ಫಸ್ಟ್ ಮ್ಯಾಚ್ ಗೆದ್ರು. ICC ಚಾಂಪಿಯನ್ ಟ್ರೋಫಿ 2025ರಾಗ ಫಸ್ಟ್ ಮ್ಯಾಚ್ ಬಾಂಗ್ಲಾದೇಶ ಕೂಡ ಇತ್ತು. ಹೆಡಕಿ ಹೊಡೆದಕ್ಕೆ ಮ್ಯಾಚ್ ಇವತ್ತು ನಮ್ಮ ಇಂಡಿಯಾದವರು ಸೋಲ್ಸಿದ್ರಿ. ಮ್ಯಾಚ್ ಆಟ ಒಟ್ಟು ಸಿಂಪಲ್ದಾಗಿತ್ತದ. ಏನು ಬಾಂಗ್ಲಾದೇಶ ಏನು ಗೋಲ್ಡ್ ಟೀಮ್ ಅಂತ ಹೇಳಕ್ಕೂ ಹೋಗಬಾರ್ದು. ಆ್ಯಕ್ಚುಲಿ ಹಿಂದೆ ಭಾಳ ದೊಡ್ಡ ದೊಡ್ಡ ಇತಿಹಾಸ ಆಗ್ಯಾವ ಗೋಲ್ಡ್ ಟೀಮ್ ಅಂತೇಳಿ. ಬೇರೆ ಬೇರೆ ದೊಡ್ಡ ದೊಡ್ಡ ಟೀಮ್ ಸೋತಾವು. ಆ ಥರದ ಸೀನೇನು ನಮ್ಮ ಇಂಡಿಯಾ ಕೂಡ ಏನು ಅಂತಾಪರೇನು ಏನಿಲ್ಲ. ಇವತ್ತು ಫಸ್ಟ್ ಮ್ಯಾಚ್ ಬಾಂಗ್ಲಾದೇಶ ಕೂಡ ಇತ್ತು. ಅವರು ಟಾಸ್ ಗೆದ್ರು. ನಾವು ಫಸ್ಟಿಗೆ ಬ್ಯಾಟಿಂಗ್ ಆಡ್ತೀವಿ. ಯಾಕಂದರೆ ಇಂಡಿಯಾದವ್ರಿಗೆ ಕೊಟ್ಟರೆ ಎಲ್ಲಿ 400-500 ರನ್ ಹೊಡೆದ್ರೆ ಆಟ ನಮಗೆ ಚೇಂಜ್ ಮಾಡೋದು ಆಗಂಗಿಲ್ಲ. ಅದು ಆಗ್ಲಾರ ಮಾತ್ರ ಅದಕ್ಕೆ ಫಸ್ಟ್ ಬ್ಯಾಟಿಂಗ್ ಆಡ್ತೀವಿ ಅಂತ ಬಂದೂರಿಪ್ಪ. ಅವು ಬ್ಯಾಟ ತೊಗೊಂಬಂದು ಫಸ್ಟ್ನೇ ಓವರ್ದಾಗ ಶಮಿ ಅಣ್ಣ ಅವನು ವಿಕೆಟ, 2ನೇ ಓವರ್ದಾಗ ರಾಣ ವಿಕೆಟ. ಏನು ಬಾಲಿಂಗ್ ರೀ ಶಮಿ ಅವ್ರದ್ದು, ಗೆಲ್ಸಿಗಿಲ್ಗಿಲ್ಲ ಬಾಲಿಂಗ. ಅವರು ಅದು ವರ್ಲ್ಡ್ ಕಪ್ ಆದಮೇಲೆ ಪಾಪ ಅವರು ಏನೋ ಇಂಜೋರ್ಡ್ ಆಗಿ ಅವರು ಹೊಳ್ಳಿ ಆಡಿದ್ದಿಲ್ಲ ಅವು ಮ್ಯಾಚ್ಗಳು. ಇನ್ನೇನು ಅವರು ಕೆರಿಯರ್ ಮುಗಿತಪ್ಪ ಅಂತೇಳಿ ಮಂದಿ ಮಾತಾಡಕತ್ತಿದ್ರು. ಪೂರ ಆರಾಮಾಗಿ ಏನೋ ಬಂದರು. ಏನು ಬಾಲಿಂಗ್ ರೀ ಅವತ್ತು, ಹೆಂಗೆ ವರ್ಲ್ಡ್ ಕಪ್ದಾಗ ಹಾಕಿದ್ರು ಅವನು ಏನು 5 ವಿಕೆಟ್, ಒಂದಕ್ಕಿಂತ ಒಂದು ತಿಂಡಿಲಿ ವಿಕೆಟ್ ತೆಗೆದ್ರು. ಅಂಥದ್ರಾಗ ಇವತ್ತು ಒಂದು ಹ್ಯಾಟ್ರಿಕ್ ಹಾಕಿತ್ರಿಪ್ಪ ಅಕ್ಷರ್ ಪಟೇಲ್ ಸಾಹೇಬ. 2 ಬಾಲಿಗೆ 2 ವಿಕೆಟ್ ತೆಗೆದ್ರು. 3ನೇ ಬಾಲಿಗೆ ಔಟ್ ಆಗೋದು ನಮ್ಮ ಸ್ಲಿಪ್ದಾಗ ರೋಹಿತ್ ಶರ್ಮಾ ಸಾಹೇಬ್ರು ಇದ್ದರು. ಕ್ಯಾಚ್ ಬಿಟ್ರು. ಅವರು ದೊಡ್ಡ ಗುಣ ರೀ, ಇಲ್ಲಪ್ಪ ಸಾರಿ ಅಂತ ಅಂದರು. ಭಾಳ ಬೆಸ್ಟ್ ಬಾಲಿಂಗ್ ರೀ ಅದು. ದಡ ವಿಕೆಟ್ ಹೋದ್ರಿಪ್ಪ ಇವು ಬಾಂಗ್ಲಾದವ್ರದ್ದು. 35ಕ್ಕೆ 5 ವಿಕೆಟ್ ಹೋದು. ನಾವೇನು ಅನ್ಕೊಂಡಿವಿ 100 ರನ್ ಒಳಗೆ ಹೊಡಿತಾವೆ ಇವನು ಅಂತೇಳಿ. ನಾವೆಲ್ಲ ಏನಂದ್ರೆ ರನ್ ಸ್ವಲ್ಪ ಹೆಚ್ಚಿಗೆ ಆಯ್ತಂದ್ರೆ ನಮ್ಮ ಹುಲಿಗಳು ಬ್ಯಾಟಿಂಗ್ ಆಡಕ್ಕೆ ಬರ್ತಾರೆ, ನಮಗೆ ಹೆಚ್ಚು ಪ್ರೀತಿ ನಮ್ಮ ಕಿಂಗ್ ಕೊಹ್ಲಿ ಮೇಲೆ. ಒಂದು ಸ್ವಲ್ಪ ಸೆಂಚುರಿ ಹೊಡಿಬೇಕು, ಸ್ವಲ್ಪ ಚಲೋ ರನ್ ಹೊಡಿಬೇಕಂತ ಒಂದು ಆಸೆ ಇರ್ತೈತಲ್ರಿ ಮನುಷ್ಯಕ್ಕೆ, ಸಹಜ ಅದು ಆಸೆ ಇರುವಂಥದ್ದು. ಅದೇ ರೀತಿ ನಾವು ಅಂದ್ಕೊಂಡಿದ್ವಿ ಹೆಚ್ಚಿಗೆ ರನ್ ಆಗ್ಬೇಕು ಅಂತೇಳಿ. 35ಕ್ಕೆ 5 ವಿಕೆಟ್ ಹೋದು ಬಾಂಗ್ಲಾದವು. ಆಮೇಲೆ ಅವು ಚಲೋ ಪಾರ್ಟ್ನರ್ಶಿಪ್ ಮಾಡಿದ್ರಿಪ್ಪ. ಅದು 2 ಪ್ಲೇಯರ್ ಅದರ, ಒಂದು ಕ್ಯಾಂಡಿಡೇಟ್ 100 ಹೊಡಿತಾ ಅವ್ರದ್ದು ಚಲೋ ಆಡಿದ್ರು. 150 ಮ್ಯಾಗ ಒಂದು ಪಾರ್ಟ್ನರ್ಶಿಪ್ ಬರ್ತದ. 35ಕ್ಕೆ ಏನು 5 ವಿಕೆಟ್ ಹೋದ ಮೇಲೆ ಅದೊಂದು 150 ರನ್ ಚಲೋ ಪಾರ್ಟ್ನರ್ಶಿಪ್ ಹೊಡೆದ್ರು. ಆಮೇಲೆ ಮತ್ತು ರಾಣಾ 3 ವಿಕೆಟ್ ತೆಗೆದ್ರು. ನಮ್ಮ ಶಮಿ ಅಣ್ಣ ಒಂದು 5 ವಿಕೆಟ್. ಶಮಿ ಸಾಹೇಬರು ಒನ್ ಡೇ ಒಳಗೆ ಅವರು 200 ವಿಕೆಟ್ಗಳನ್ನ ತೆಗೆದ್ರು ನೋಡ್ರಿ. ಅದು ಭಾಳ ಸ್ಪೀಡ್ 200 ವಿಕೆಟ್ ತೆಗೆದಾರ. ಅದೊಂದು ನಾವು ಅವರಿಗೆ ಮೆಚ್ಚಬೇಕು. ಒಳ್ಳೆ ಬಾಲಿಂಗ್ ಹಾಕಿದ್ರು. ಹಿಂಗೆ ಮಾಡಿ ಇಂಡಿಯಾದವರು ಅವಕ್ಕೆ ಅಲೌಟ್ ಮಾಡಿ ದಂಡಿಗೆ ಹಚ್ಚಿ ಅವು 200 ಚಿಲ್ಲರ ರನ್ ಹೊಡೆದವೆ. ಇನ್ನು ನಮ್ಮ ಹುಲಿಗಳು ಚೇಂಜ್ ಮಾಡೋಕೆ ಬಂದು ನಮ್ಮ ರೋಹಿತ್ ಶರ್ಮಾ ಅವರು, ಈ ಕಡೆ ಶುಭ್ಮನ್ ಗಿಲ್. ರೋಹಿತ್ ಶರ್ಮಾ ಮೇಲೂ ಸಾಹೇಬ್ರ ಮೇಲೆ ಭಾಳ ದೊಡ್ಡ ನಿರೀಕ್ಷೆ ರೀ. ಅಂದ್ರೆ ಏನಂದ್ರೆ ಈ ಥರದ್ದು ಎಲ್ಲ ದೊಡ್ಡ ದೊಡ್ಡ ಟೂರ್ನಮೆಂಟ್ಗಳು ನಡೀತಿರ್ತಾವೆ. ಸಹಜ ಇರ್ತೈತೆ ರೀ ದೊಡ್ಡ ದೊಡ್ಡ ಪ್ಲೇಯರ್ಗಳು ದೊಡ್ಡ ಸ್ಕೋರ್ ಮಾಡ್ಬೇಕಂತೇಳಿ ಅವ್ರವ್ರ ಅಭಿಮಾನಿಗಳು ಆಸೆ ಪಡುವಂಥದ್ದು ಸಹಜ. ರೋಹಿತ್ ಶರ್ಮಾ ಮ್ಯಾಗ ಆಗಿರ್ಬೋದು, ನಮ್ಮ ಕಿಂಗ್ ಕೊಹ್ಲಿ ಮ್ಯಾಗ ಯಾವ ರೀತಿ ಅವ್ರು ಪ್ರದರ್ಶನ ಕೊಡ್ತಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಪ್ಲೇಯರ್ಗಳು ಇರ್ತಾರೆ. ಮತ್ತು ಇಂಥ ಟೈಮ್ದಾಗ ಅವ್ರು ರನ್ ಹೊಡಿಲಿಲ್ಲ ಅಂದ್ರೆ ಯಾವ ಟೈಮ್ದಾಗ ಹೊಡೆಯವರು ಅಂತ ಮಂದಿ ಕೇಳೋದು ಸಹಜ ಐತ್ರಿ. ಅದೇ ರೀತಿ ಅವ್ರ ಮ್ಯಾಗ ಸಾಕಷ್ಟು ಹೋಪ್ ಇತ್ತು. ಅವರು 40 ರನ್ ಏನೋ ಹೊಡೆದ್ರು, ಸಾಹೇಬ್ರು ಔಟ್ ಆದರು. ಆಮೇಲೆ ನಮ್ಮ ಕಿಂಗ್ ಕೊಹ್ಲಿ ಬರ್ತಾರೆ. ಅವರು ಸ್ಲೋ ಆಗಿ ಚಾಲೂ ಮಾಡಿದ್ರು. ಟುಕೋ ಚಾಲೂ ಆಯ್ತು. ಒಂದು ದನ್ನದು ಹೊಡ್ಲಾಕ್ ಹೋದ್ರು. ಅಲ್ಲಿ ಪಾಯಿಂಟ್ನಾಗ ಕ್ಯಾಚ್ ಕೊಟ್ಟುಬಿಟ್ರು. ಮತ್ತು ಡಿಸಪಾಯಿಂಟ್ ಏನಪ್ಪ ನಾವು ಅಂತೇಳಿ ಗಿಲ್ಲ ಸಾಹೇಬ್ ನಿಂತಿದ್ರು. ಒಂದು ಸೈಡ್ ಅವರು ತಿರುವೇಡಿ ಬಡಿಲಾಕತ್ತಿದ್ರು. ಒಂದಕ್ಕಿಂತ ಒಂದು ಬಡಿಲಾಕತ್ತಿದ್ರು. ಹುಲಿ ಔಟ್ ಆಗೋಣ. ಶ್ರೇಯಸ್ ಅಯ್ಯರ್ ಅವರು ಬಂದರು. ಅವ್ರ ಮ್ಯಾಗೂ ಅಂದ್ರೆ ಅವರು ಫುಲ್ ಫಾರ್ಮ್ದಾಗ ಅದಾರ. ಅವರು ಔಟ್ ಆದರು. ಆಮೇಲೆ ಅಕ್ಷರ್ ಪಟೇಲ್ಗೆ ಏನೋ ಹಾಕಿದಾರೆ ನಡು ಇವ್ರಿಗೂ. ಅವರು ಔಟ್ ಆದ್ರಿಪ್ಪ. ನಮಗೆ ತಲೆ ಹೆಡ್ಡ ಕಾಲತ್ತು ಏನಪ್ಪ ನೀವು ಪೂರ ಕುತ್ತಿಗೆ ಮಟ್ಟ ಮ್ಯಾಚ್ ಗೀಚ್ ಹೋಯ್ತಾರಂತ ನಾವು ಅಂದ್ಕೊಂಡಿದ್ವಿ. ಆಮೇಲೆ ನಮ್ಮ ರಾಹುಲ್ ಸಾಹೇಬರು ಬಂದ್ರಿ, KL ರಾಹುಲ್ ಸಾಹೇಬರು ಬಂದರು. ಅವರು ನೆತ್ತರು. ಇನ್ನು ದಂಡಿಗೆ ಹಚ್ಚೇ ಬಿಡ್ರಿ ಮ್ಯಾಚೇ. ಈ ಕಡೆ ಇವರು ಸಾಹೇಬರು ಸೆಂಚುರಿ ಹೊಡೆದ್ರು. ಅವರು 40 ಮ್ಯಾಗ ಹೊಡೆದ್ರು. ಲಾಸ್ಟಿಗೆ ನಮ್ಮ KL ರಾಹುಲ್ ಸಾಹೇಬರು ಏನೋ 6 ಹೊಡೆದ್ರಿಪ್ಪ. ಅವ್ರದ್ದು ಮೆಚ್ಚಬೇಕು. ಲಾಸ್ಟಿಗೆ ನೋಡ್ರಿ KL ರಾಹುಲ್ ಅವರು ಮತ್ತು ಗಿಲ್ ಅವರು 80 ರನ್ ಮ್ಯಾಗ ಅಂದ್ರೆ 87 ರನ್ ಏನೋ ಪಾರ್ಟ್ನರ್ಶಿಪ್ ಕೊಟ್ಟರು. ಭಾಳ ಚಲೋ ಏನೋ ಪಾರ್ಟ್ನರ್ಶಿಪ್ ಬಂತು. ನಮ್ಮ ಇಂಡಿಯಾ ಈಗ ಫಸ್ಟ್ ಮ್ಯಾಚ್ ಗೆದ್ದಾರ. ಗಿಲ್ ಅವ್ರದ್ದು ಸೆಂಚುರಿ ಆತ್ರಿ. ಇನ್ನು ಈ ಒನ್ ಡೇ ಒಳಗೆ ನಂಬರ್ 1 ಬ್ಯಾಟ್ಮನ್ಸ್ ರೀ ಈಗ ಅವರೇ. ಈಗ ಈ ಬಾಬರ್ ಆಜಮ್ ಇದ್ದ ಇವ ಯಾರು ಪಾಕಿಸ್ತಾನ ಪ್ಲೇಯರ್ ಬಾಬರ್ ಆಜಮ, ಅವನ ಹಿಂದೆ ಹಾಕಿ ನಮ್ಮ ಹುಲಿ ಈಗ KL ರಾಹುಲ್ ಅವರು ಬಂದರು. ಭಾಳ ಖುಷಿ ಆಗತ್ತೆ ರೀ. ಯಾಕಂದ್ರೆ ಇವು ಸೀನಿಯರ್ ಪ್ಲೇಯರ್ಗಳು ಇನ್ನು ಸ್ವಲ್ಪ ದಿನದಾಗ ಇವರು ರಿಟೈರ್ಮೆಂಟ್ ಕೊಡ್ಕೋತ ಹೋಗ್ತಾರ. ಇನ್ನು ಯಾರೇ ಮತ್ತು ಬೇಕಲ್ರಿ ಹೊಸ ಪ್ಲೇಯರ್ಗಳನ್ನೇ ನಮ್ಮ ಇಂಡಿಯಾ ಟೀಮ್ ತೊಗೊಂಡು ಹೋಗುವಂಥವ್ರು ಬೇಕು. ಸಾಕಷ್ಟು ಒಳ್ಳೆ ಪ್ಲೇಯರ್ಗಳು ಅದಾವೆ. ಗಿಲ್ ಅವರು ಫಾರ್ಮ್ದಾಗ ಅದಾರ. ಅವರು ಏನು 8ನೇ ಸೆಂಚುರಿನ ಆತ್ರಿ ಇದು. ಅವರು ಚಲೋ ಫಾರ್ಮ್ದಾಗ ಅದಾರ. ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಹೊಡ್ಲಾತ್ತಾರ. ಇನ್ನು ನೆಕ್ಸ್ಟ್ ಪಾಕಿಸ್ತಾನ ಕೂಡ ಮ್ಯಾಚ್ ಐತಿ. ಇನ್ನು ಅದು 23ಕ್ಕೆ ಅದೂ ದೊಡ್ಡ ತಿಂಡಿ ಮ್ಯಾಚೇ ರೀ ಅದು ಆ ಮ್ಯಾಚಿಗೆ ಮತ್ತು ಕಾಯ್ಲಾಕತ್ತೇವೆ ನಾವು. ಯಾಕಂದ್ರೆ
ದೊಡ್ಡ ತಿಂಡಿ ಅಂದ್ರೆ ದೊಡ್ಡ ತಿಂಡಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್. ಏನು ಯಾಕಾಲಿ ಬಾಂಗ್ಲಾದೇಶ ಕೂಡ ಒಂದು ತಿಂಡಿ ಅಂದ್ರೆ ಬೇರೆ ಥರದ ತಿಂಡಿ ಇತ್ತು. ಅವಕ್ಕೆ ಮೂಲ ಗುಂಪು ಮಾಡಿ ಹೋದು. ಈಗ ಉಳಿದಿದ್ದಾಟ ನ್ಯೂಜಿಲ್ಯಾಂಡ್ ಕೂಡ ಒಂದು ಐತಿ ಮ್ಯಾಚ್, ನಮ್ಮದು ಪಾಕಿಸ್ತಾನ ಕೂಡ ಒಂದು ಮ್ಯಾಚ್. ಇವು ಎರಡಕ್ಕೆರಡು ಗೆಲ್ಲೇಬೇಕ್ರಿ. ಯಾಕಂದ್ರೆ ಒಂದು ಸೋತ್ರು ಅಂದರೂ ರನ್ ರೇಟ್ ಭಾಳ ಮ್ಯಾಟ್ರ್ ಆಗ್ತೈತಿ. ಅದಕ್ಕೆ ಎರಡಕ್ಕೆರಡು ನಮ್ಮ ಹುಲಿಗಳು ಗೆಲ್ತಾರ ಅಂತ ಒಂದು ಸಂಪೂರ್ಣ ನಮಗೆ ವಿಶ್ವಾಸ ಐತಿ. ಇವತ್ತು ಮ್ಯಾಚ್ ಭಾಳ ಚಂದ ಆಯ್ತು. ನಮ್ಮ ಹುಲಿ ಅಟ್ರ ರನ್ ಹೊಡಿಬೇಕು, ಅದು ಆಟ ನಮಗೆ ಈಗ ಆಸೆ ಐತಿ. ನೋಡಿದೆ ನೆಕ್ಸ್ಟ್ ಮ್ಯಾಚ್ ಪಾಕಿಸ್ತಾನ ಕೂಡ ಅಂತೂ ಫಿಕ್ಸ್ ಆಡ್ತೈತೆ ನಮ್ಮ ಪ್ಲೇಯರ್. ಈಗ ಪಾಕಿಸ್ತಾನ ಮ್ಯಾಚ್ ಮ್ಯಾಗ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಮ್ಯಾಗ ಎಲ್ಲರದ್ದು ಕಣ್ಣು ಐತ್ರಿ ಏನು ಆಕೈತೆ ಅಂತೇಳಿ ಆವಾಗ ನಾವು ನೋಡೋಣಂತ. ಈಗ ಭಾಳ ಮೊನ್ನೆ ಮ್ಯಾಚ್ ಗೆದ್ದಾರ ಖುಷಿಯಾಗೈತಿ, ನಾವು ತಮಗೂ ಖುಷಿ ಆಗೈತೆ, ಅದ್ರಾಗೇನು ಎರಡು ಮಾತಿಲ್ಲ. ಇವತ್ತು ಮ್ಯಾಚ್ ನಿಮಗೆ ಹೆಂಗೆ ಅನಿಸ್ತು ಅಂತೇಳಿ ಆಟ ಕಮೆಂಟ್ ಹಾಕಿರಿ. ಏನೇನು ನಿಮಗೆ ಮಜಾ ಅನ್ನಿಸ್ತಾಟ ಅದನ್ನು ಕಮೆಂಟ್ ಹಾಕಿರಿ. ಮತ್ತು ನೆಕ್ಸ್ಟ್ ಮ್ಯಾಚ್ದಾಗ ಮತ್ತೆ ಸಿಗೋಣಂತ್ರಿ. ನಮಸ್ಕಾರ ರೀ.